ಸ್ನೇಹಿತರೆ ನಮಸ್ಕಾರ. ನಾನು ಅಭಿನಂದ್ ಮಹಾದೇವಪ್ಪ. ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಒಂದು ಲೋ ರೆಸಲ್ಯೂಷನ್ ಗ್ರಾಫಿಕ್ಕನ್ನು ಹೈ ರೆಸಲ್ಯೂಷನ್ ಗ್ರಾಫಿಕ್ ಆಗಿ ಹೇಗೆ ಮಾಡ್ಬೋದು. ಕಂಡೀಷನ್ ಎರಡಿರುತ್ತೆ, ಅದನ್ನು ನಿಮಗೆ ಸ್ಟಾರ್ಟಿಂಗ್ ತೋರಿಸ್ಕೊಡ್ತಾ ಹೇಳ್ಕೊಡ್ತಾ ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ಈ ಲೋಗೋಗಳ ಬಗ್ಗೆ ಇವಾಗ ಶುರು ಮಾಡೋಣ. ಕೆಲವೊಂದು ಲೋಗೋಗಳು ಆಲ್ರೆಡಿ ರೆಡಿ ಇದೆ, ತುಂಬ ಲೋ ರೆಸಲ್ಯೂಷನ್. ನೀವು ಡೌನ್ಲೋಡ್ ಮಾಡಿಕೊಂಡ್ರು ಕೂಡ ಹೈ ರೆಸಲ್ಯೂಷನ್ ಆಗಿ ಕನ್ವರ್ಟ್ ಮಾಡ್ಕೊಳೋಕ್ಕಾಗತ್ತಾ ಅನ್ನೋ ಒಂದು ಲೆವೆಲಲ್ಲಿ ಇರುತ್ತೆ. ಸೊ ಚೆಕ್ ಮಾಡೋಣ ಬನ್ನಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಲೋ ರೆಸಲ್ಯೂಷನ್ ಗ್ರಾಫಿಕನ್ನು ಹೇಗೆ ಹೈ ರೆಸಲ್ಯೂಷನ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಕಂಬ. ಸೊ ನಾವೀಗ ಫೋಟೋಶಾಪನ್ನು ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ಆಲ್ರೆಡಿ ಒಂದು 3-4 ಲೋಗೋಸ್ ಇಲ್ಲಿ ಆಲ್ರೆಡಿ ಇಲ್ಲಿ ಇಟ್ಟಿದ್ದೀನಿ ನಾನು. ಸೊ ಯಾವ್ದಾದ್ರು ಒಂದು ತೊಗೊಳ್ಳೋಣ. ಈಗ ಸದ್ಯಕ್ಕೆ ಅಡಿಡಾಸ್ ಇದೆ, ಅಡಿಡಾಸನ್ನ ಕ್ಲಿಕ್ ಮಾಡೋಣ. ಓಕೆ, ಒಂದು ನಿಮಿಷ. ಒರಿಜಿನಲ್ ಕಾಪಿ ಎಲ್ಲಿದೆ ಕ್ಲಿಕ್ ಮಾಡೋಣ. ಡೌನ್ಲೋಡ್ಸಲ್ಲಿ ಇರುತ್ತೆ, ಪಿಕ್ಚರ್ನಲ್ಲಿ ಇದೆ. ಇದನ್ನು ಫೋಟೋಶಾಪ್ ಒಳಗಡೆ ಹಾಕೊಳ್ಳೋಣ. ಈಗ ನೋಡ್ತಾ ಇದ್ದೀರಾ, ಝೂಮ್ ಹಾಕ್ತಾ ಇದ್ದೀನಿ, ನಿಮ್ಗೆ ಗಮನಿಸಿ. ಇದು ಇಷ್ಟು ಪಿಕ್ಸಲೆಟ್ ಆಗಿ ಕಾಣಿಸ್ತಾ ಇದೆ ಈ ಒಂದು ಇಮೇಜ್. ಸೊ ಈ ಇಮೇಜನ್ನು ನಾವು ಹೈ ರೆಸಲ್ಯೂಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ? ಓಕೆ, ಮೊದಲನೇದು ನಮಗೆ ಈ ಇಮೇಜ್ ಸೈಜ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. ಇಮೇಜ್ ಸೈಜ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೀಬೋರ್ಡ್ನಲ್ಲಿ ಶಾರ್ಟ್ಕಟ್ ಕೀ ಬಂದು ನಿಮಗೆ Ctrl+Alt+I ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಜ್ ಸೈಜ್ ಏನಿದೆ ಅಂತ ತಿಳಿಸ್ತಾ ಇದೆ. ಸೊ ಇಲ್ಲಿ ಪಿಕ್ಸೆಲ್ಸ್ನಲ್ಲಿದೆ, ಆ್ಯಂಡ್ ಪಿಕ್ಸೆಲ್ ಬಂದು 400 ಇದೆ ವಿಡ್ತು, ಹೈಟ್ ಬಂದು 307 ಇದೆ, ರೆಸಲ್ಯೂಷನ್ 300 ಇದೆ. ನಾವಿಲ್ಲಿ ಏನು ಮಾಡ್ಕೊಳ್ಳೋಣ, ರೆಸಲ್ಯೂಷನ್ ಅಷ್ಟೇ ಇರಲಿ, ತೊಂದರೆ ಇಲ್ಲ, ಬಟ್ ಹೈಟು ವಿಡ್ತು ಇದು ಹೆಂಗಿದ್ರು ಕನೆಕ್ಟಿವಿಟಿ ಇದೆ, ಪ್ರಪೋರ್ಷನೇಟಾಗಿ ಬರುತ್ತೆ. ನಾವು ಆ ವಿಡ್ತ್ ಏನಿದೆ ಅದನ್ನು 400 ಇದೆ, ಅದನ್ನು 6000 ಮಾಡ್ಕೊಡ್ತೀನಿ ಆ್ಯಂಡ್ ಓಕೆ ಮಾಡ್ತೀನಿ. ನೀವು ಗಮನಿಸ್ಬೋದು, ಭಾಳ ದೊಡ್ಡದಾಗಿದೆ. ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಾಗಿ ಬಂದಿದೆ. ಈಗ ನೋಡೋಕ್ಕೆ ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿಗೆ ಮುಗ್ದೋಯ್ತಾ, ಇದೇನಾ ಅಂತ ಅಂದ್ಕೊಂಡ್ರೆ ಇಲ್ಲಿಗೆ ಎಂಡ್ ಆಗೋದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇದು ಮೊದಲನೇ ಹೆಜ್ಜೆ ಅಷ್ಟೆ, ಇದು ಮೊದಲನೇ ಹೆಜ್ಜೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಪಿಕ್ಸೆಲ್ಸ್ ಎಷ್ಟು ಕಮ್ಮಿ ಇತ್ತು, 400ಇಂದ 6000ಗೆ ವಿಡ್ತಿಗೆ ನಾವು ತೊಗೊಂಡು ಬಂದರೆ ಅದು ಪ್ರಪೋರ್ಷನೇಟಾಗಿ ಹೈಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾನು ಸೈಜ್ ಅಂತೂ ದೊಡ್ಡ ಪಿಕ್ಸೆಲ್ ಜಾಸ್ತಿ ಇರೋದನ್ನು ತೊಗೊಂಡಿದ್ದೀನಿ, ಮೊದಲನೇ ಕೆಲಸ. ಎರಡನೇದು ಕೆಲಸ, ಇದನ್ನು ಕಾಪಿ ತೊಗೊಳ್ಳಿ. Ctrl+J ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇನ್ನೊಂದು ಕಾಪಿ ಬಂದಿದೆ. ಸೊ ಇನ್ನೊಂದು ಕಾಪಿ ಬಂದ ಮೇಲೆ ಮಾಡಬೇಕಾದ ಮೊದಲನೇ ಕೆಲಸ, ಇನ್ನೊಂದು ಹೊಸ ಲೇಯರನ್ನು ತೆಗೆದುಕೊಳ್ಳಿ. Ctrl+Shift+N ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಲೇಯರ್ ಓಪನ್ ಆಗುತ್ತೆ. ಓಕೆ ಮಾಡಿದಾಗ ಅದಕ್ಕೆ ನೀವು ಬ್ಯಾಕ್ಗ್ರೌಂಡು ವೈಟ್ ಕಲರನ್ನು ಕೊಟ್ಬಿಟ್ಟು ಜಸ್ಟ್ ಹಿಂದೆ ತೊಗೊಂಡು ಬನ್ನಿ. ಈ ಲೇಯರ್ 2ನ ಲೇಯರ್ 1 ಕಾಪಿ ಕೆಳಗಡೆ ತೊಗೊಂಡು ಬಂದರೆ ನಿಮಗೀಗ ಕಾಣಿಸ್ತಾ ಇದೆ. ಸೊ ಈಗಲೂ ಕೂಡ ನಮಗೆ ಆಫ್ಟರ್ ಪಿಕ್ಸೆಲ್ ಜಾಸ್ತಿ ಇನ್ಕ್ರೀಸ್ ಮಾಡಿದ್ಮೇಲೂ ಸಹ ನಮಗೆ ಅಷ್ಟೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಅದಕ್ಕೇನು ಮಾಡೋಣ, ಅಡಿಡಾಸ್ ಏನಿದೆ ಲೇಯರ್ 1 ಕಾಪಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಲೇಯರ್ 2 ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು Ctrl+E ಮಾಡಿ. Ctrl+E ಮಾಡಿದ್ರೆ ಎರಡೂ ಲೇಯರ್ ಮರ್ಜ್ ಆಗಿ ಒಂದು ಲೇಯರ್ ಆಗುತ್ತೆ. ಓಕೆ, ಇದು ಯಾಕೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಲೇಯರ್ 1ನಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ವೈಟ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಅದು ಟ್ರಾನ್ಸ್ಪರೆಂಟ್ ಲೇಯರು. ಆದರೆ ಇಲ್ಲಿ ಲೇಯರ್ 1 ಕಾಪಿ ಇವಾಗ ಬ್ಯಾಕ್ಗ್ರೌಂಡ್ ವೈಟು ಹಾಕಿದ್ದಾಯಿತು ಆ್ಯಂಡ್ ಲೋಗೋ ಕೂಡ ಆ್ಯಡ್ ಮಾಡಿದ್ದಾಯಿತು. ಸೊ ಈ ಬ್ಯಾಕ್ಗ್ರೌಂಡ್ ವೈಟ್ ಇರಲೇಬೇಕಾಗತ್ತೆ ನಮ್ಮ ಈ ಒಂದು ಪ್ರೊಸೀಜರ್ನಲ್ಲಿ. ಸೊ ಹಾಗಾಗಿ ನಾನು ಲೇಯರ್ ಬ್ಯಾಕ್ಗ್ರೌಂಡ್ ಒಂದು ತೆಗೆದುಕೊಳ್ಬೇಕಾಗಿ ಬಂತು. ನಾವು ಈಗ ಮಾಡಬೇಕಾದ ಕೆಲಸ, ಗೋ ಟು ಫಿಲ್ಟರ್ಗೆ ಹೋಗಿ ಬ್ಲರ್ ಅಂತ ಆಪ್ಷನ್ ಇದೆ. ಬ್ಲರ್ ಒಳಗಡೆ ಗಾಸಿಯನ್ ಬ್ಲರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನೀವು ನೋಡಿ, ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟು ಲೋಗೋನೋ ಏನೋ ಯಾವ ಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸ್ವಲ್ಪ ಬ್ಲರ್ ಕೊಡಿ. ಆ ಎಡ್ಜಸ್ಸು ಸ್ವಲ್ಪ ಬ್ಲರ್ ಆಗಬೇಕು. ಯಾವ ಎಡ್ಜಸ್ಸು ನಿಮಗೆ ಈ ಎಡ್ಜಸ್ ಕಾಣಿಸ್ತಾ ಇದೆಯಲ್ಲ, ಅದು ಸ್ವಲ್ಪ ಬ್ಲರ್ ಆಗಬೇಕು. ಅದೆಷ್ಟು ಬ್ಲರ್ ಆಗುತ್ತೋ ಅಷ್ಟು ಒಳ್ಳೆಯದು. ಈಗ ಸದ್ಯಕ್ಕೆ ಓಕೆ ಮಾಡಿ. ನೋಡ್ಬೋದು ನೀವೀಗ ಬ್ಲರ್ ಆಗಿದೆ. ಈಗ Ctrl+M ಅಂದರೆ ಕರ್ವ್ಸನ್ನು ತೆಗೆದುಕೊಳ್ತೀನಿ. ನೀವಿಲ್ಲಿ ಗಮನಿಸ್ಬೋದು, ಇಲ್ಲೊಂದು ಪಾಯಿಂಟ್ ಇದೆ, ಇದು ಶ್ಯಾಡೋ ಆದರೆ ಇದು ಹೈಲೈಟ್ಸು.
ಇದು ಈ ಶ್ಯಾಡೋವನ್ನು ನಾನು ಟುವರ್ಡ್ಸ್ ರೈಟ್ ಸೈಡಿಗೆ ಮೂವ್ ಮಾಡ್ತೀನಿ. ನೀವು ಗಮನಿಸಬೇಕು ಇಲ್ಲಿ. ಅದೇ ಥರ ಹೈಲೈಟ್ಸ್ ಇರೋದನ್ನು ಟುವರ್ಡ್ಸ್ ಮೈ ಲೆಫ್ಟ್ ಮೂವ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ನೀವು ಇಲ್ಲೇ ಗಮನಿಸ್ತಾ ಇದ್ದರೆ ನಿಮಗೆ ಎಲ್ಲಿನ ಅನುಭವ ಆಗುತ್ತೆ ಅಂತ ಹೇಳಿದ್ರೆ, ಈ ಲೆನ್ಸ್ ತೆಗೆದುಕೊಳ್ಳುವಕ್ಕೆ ಹೋಗುವಾಗ ಅಂಗಡಿಗಳಲ್ಲಿ ನಿಮಗೆ ಕಣ್ಣಿಗೆ ಆ ಲೆನ್ಸ್ಗಳನ್ನು ಒಂದೊಂದಾಗಿ ಹಾಕ್ತಾ ಇರ್ತಾರೆ. ಸೊ ಆ ಪಿಕ್ಚರ್ ಕ್ವಾಲಿಟಿ ಯಾವುದು ಚೆನ್ನಾಗಿ ಕಾಣಿಸುತ್ತೋ ಅದೇ ಗ್ಲಾಸನ್ನು ನಿಮ್ಗೆ ಕೊಡ್ತಾರೆ ನೋಡಿ. ಆ ಥರ ಫೀಲ್ ನಿಮಗೆ ಇದ್ರಲ್ಲಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಯಾವ ಲೆವೆಲಿಗೆ ಬರ್ತಾ ಇದೆ ಅಂತ. ನೋಡಿ ಸ್ನೇಹಿತರೆ, ದಿಸ್ ಇಸ್ ಹೌ ವಿ ಕ್ಯಾನ್ ಡೂ ಹೈ ರೆಸಲ್ಯೂಷನ್. ಏನು ಕ್ವಾಲಿಟಿ ಬಂದಿದೆ ನೋಡಿ. ಈಗ ನೀವು ನೋಡ್ಬೋದು, ಝೂಮ್ ಹಾಕಿ ನೋಡ್ಬೋದು, ಪಿಕ್ಚರ್ ಕ್ವಾಲಿಟಿ ಬ್ಯೂಟಿಫುಲ್. ಸೊ ಇದು ಬ್ಲ್ಯಾಕ್ ಇತ್ತು, ಬ್ಯಾಕ್ಗ್ರೌಂಡ್ ವೈಟ್ ಇತ್ತು, ಆಯಿತು, ಸರಿ ಅಲ್ವಾ? ಸೊ ಇದೇ ಒಂದು ಟಾಸ್ಕು ಇನ್ನೊಂದರಲ್ಲಿ ಇದೆ. ಅದೇನಿದೆ ಅಂತ ಹೇಳಿದ್ರೆ, ನಿಮಗೆ ಬ್ಯಾಕ್ಗ್ರೌಂಡು ಈ ಲೋಗೋ ಕಲರೇ ಬೇರೆ ಇದೆ. ಸೊ ನಮಗೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲ. ಸೊ ಇದು ಗ್ರೀನ್ ಇದೆ. ಸೊ ಇನ್ ದಿಸ್ ಕೇಸ್ ಏನು ಮಾಡ್ಬೋದು, ನಾವು ನೋಡ್ಬೋದು, ನೀವು ಪಿಕ್ಸಲೇಟ್ ಇದೆ, ಝೂಮ್ ಹಾಕಿದ್ರೆ ಪಿಕ್ಸಲೇಟ್ ಇದೆ. ಸಿಮಿಲರ್ ಪ್ರೊಸೀಜರು. Ctrl+Alt+I ಅನ್ನು ಕ್ಲಿಕ್ ಮಾಡಿ. ಪಿಕ್ಸೆಲ್ 400 ಇದೆ, ಹೈಟು ವಿಡ್ತ್ 400 ಇದೆ, ಹೈಟು 471 ಇದೆ. ನೋಡಿ, ಎರಡು ಜಾಯಿಂಟ್ ಆಗಿದೆ. ನೀವು ಹೈಟ್ ಜಾಸ್ತಿ ಮಾಡಿದ್ರು ಅಥವಾ ವಿಡ್ತ್ ಜಾಸ್ತಿ ಮಾಡಿದ್ರು ಅದು ಪ್ರಪೋರ್ಷನೇಟ್ ಆಗಿ ತಗೊಳುತ್ತೆ. ನಾನು ಸದ್ಯಕ್ಕೆ ವಿಡ್ತನ್ನು ಈಗೇನು 6000 ಕೊಡ್ತೀನಿ. ಓಕೆ ಮಾಡ್ತೀನಿ. ನೋಡ್ಬೋದು ಇಮೇಜು Ctrl+0 ಹೊಡೆದ್ರೆ ವಾಪಸ್ ಆ್ಯಕ್ಚುಯಲ್ ಸೈಜಿಗೆ ಬಂದು ಕೂತ್ಕೊಳ್ಳುತ್ತೆ. ಈಗ ನೋಡೋಕ್ಕೆ ಅದಕ್ಕಿಂತ ಬೆಟರಾಗಿ ಕಾಣಿಸುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ನೀವು ಝೂಮ್ ಹಾಕಿದಾಗ ಮತ್ತೆ ಅದೇ ಸಮಸ್ಯೆ ಕಾಣಿಸ್ತಾ ಇದೆ. ಸೊ ಈಗೇನು ಮಾಡೋಣ, ಸೆಕೆಂಡ್ ಸ್ಟೆಪ್ಪು ಬ್ಯಾಕ್ಗ್ರೌಂಡ್ ಇದೆ, ಅದರ ಇನ್ನೊಂದು ಕಾಪಿಯನ್ನು ತೆಗೆದುಕೊಳ್ಳೋಣ. ಈಗ ಇಲ್ಲಿ ಏನು ಮಾಡೋಣ, ಗೋ ಟು ಫಿಲ್ಟರ್, ಬ್ಲರ್, ಗಾಸಿಯನ್ ಬ್ಲರ್. ಗಾಸಿಯನ್ ಬ್ಲರ್ನಲ್ಲಿ ನಾನು ಆಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಅದು ಬ್ಲರ್ ಆಗಬೇಕು, ಡೀಟೇಲ್ಸು ತುಂಬ ಬ್ಲರ್ ಬೇಡ. ಓಕೆ, ಈಗ ಈ ಒಂದು ಇಮೇಜ್ ಏನು ಕಾಣಿಸ್ತಾ ಇದೆ ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿಬಿಡೋಣ. ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋಕ್ಕೆ Ctrl+Shift+U ಹೊಡೆದ್ರೆ ಅದು ನಿಮಗೆ ಗ್ರೇ ಆಗಿ ಬರುತ್ತೆ. ಅರ್ಥ ಆಯಿತಾ? ಅದು ಬ್ಲ್ಯಾಕ್ ಅಂತೀವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೀವಿ, ಅಲ್ಲ, ಇಟ್ ಇಸ್ ಎ ಗ್ರೇ ಆಗಿದೆ. ಈಗ ನಾವೇನು ಮಾಡೋಣ, Ctrl+M ಅನ್ನು ತೆಗೆದುಕೊಂಡು ಆ್ಯಕ್ಚುಲಾಗಿ ಏನಿದೆ ಅದೇ ಶ್ಯಾಡೋನ ಮುಂದಕ್ಕೆ ಹಾಕೋಣ. ಅದೇ ಥರನೇ ಹೈಲೈಟ್ಸನ್ನು ಟುವರ್ಡ್ಸ್ ಮೈ ಲೆಫ್ಟ್ ಮೂವ್ ಮಾಡ್ತಾ ಬರೋಣ. ನೀವು ಗಮನಿಸ್ಬೋದು, ದ ಕ್ವಾಲಿಟಿ ಆಗಿರ್ಬೋದು, ಶಾರ್ಪ್ನೆಸ್ ಆಗ್ಬೋದು, ಇನ್ ಡೆಪ್ತ್ ಬರ್ತಾ ಇದೆ. ನೀವು ಗಮನಿಸಿ ನೋಡಿ, ಹಾಗೆಯೇ ತೊಗೊಂಡು ಬರ್ತಾ ನಿಮ್ಮ ಕಣ್ಣಿಗೆ ಒಂದು ರೀತಿ ಬ್ಯೂಟಿಫುಲ್ ಹಬ್ಬ ಥರ ಕಾಣಿಸುತ್ತೆ. ಅದು ಆ ಡೀಟೇಲ್ ಬರ್ತಾ ನೋಡಿದ್ರಾ ಏನು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ? ಸೊ ಈಗ ಇದು ಕಲರ್ ನೋಡಿ, ಕ್ವಾಲಿಟಿ ಮಾತ್ರ ಸೂಪರಾಗಿ ಬಂದಿದೆ. ಈಗ ನೋಡಿ, ಇದು ಫೋಟೋಶಾಪ್ನಲ್ಲಿ ಇಷ್ಟು ಡೆಪ್ತ್ ಬರುತ್ತಾ? ಚಾನ್ಸೇ ಇಲ್ಲ. ಬಂದಿದೆ, ಆದರೆ ನೀವು ಈ ಥರ ಪ್ರೊಸೀಜರ್ ಯೂಸ್ ಮಾಡಿದ್ರೆ ಮಾತ್ರ. ಸೊ ಆದರೆ ಇದು ಕಲರ್ ಬಂದು ಬ್ಲ್ಯಾಕ್ ಅಲ್ವಲ್ಲ, ನಮಗಿರೋದು ಬ್ಯಾಕ್ಗ್ರೌಂಡಲ್ಲಿ ಅದರ ಬಣ್ಣ ಗೊತ್ತಿದೆ. ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಈ ಬಣ್ಣ ಇದೆಯಪ್ಪ. ನಾನೇನು ಮಾಡ್ತೀನಿ, ಈಗ ಕಲರ್ ಪಿಕ್ಕರ್ಗೆ ಹೋಗ್ತೀನಿ. ಫೋರ್ಗ್ರೌಂಡ್ ಕಲರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಬಣ್ಣದ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಬಣ್ಣ ಅದು ಚೂಸ್ ಮಾಡ್ಕೊಂಡಿದೆ. ಓಕೆ ಮಾಡಿ. ಅದಾದಮೇಲೆ ಕಮ್ ಬ್ಯಾಕ್ ಟು ಲೇಯರ್ 1. ಅದು ಐ ವಿಸಿಬಿಲಿಟಿ ಆಫ್ ಆಗಿತ್ತು, ಆನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಏನು ಮಾಡ್ತೀನಿ, ಸೆಲೆಕ್ಟ್ಗೆ ಹೋಗಿ ಕಲರ್ ರೇಂಜ್ ಅಂತ ಆಪ್ಷನ್ ಇದೆ. ಆ ಕಲರ್ ರೇಂಜ್ ಅಂತ ಕೊಟ್ಟ ಮೇಲೆ ಇಲ್ಲಿ ಬ್ಲ್ಯಾಕ್ ಎಲ್ಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡಿ. ಅದಷ್ಟು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಗಿದ್ದ ಜಾಗಕ್ಕೆ ನಾವೀಗ ಅಗೇನ್ ಗೋ ಬ್ಯಾಕ್ ಟು ಬ್ಯಾಕ್ಗ್ರೌಂಡ್, ಸೇಮ್ ಪ್ರೊಸೀಜರು. ಗೋ ಟು ಫೋರ್ಗ್ರೌಂಡ್ ಕಲರ್, ಸೆಟ್ ಫೋರ್ಗ್ರೌಂಡ್ ಕಲರಲ್ಲಿ ಇದು ಕ್ಲಿಕ್ ಮಾಡಿ, ಓಕೆ ಮಾಡಿ. ಮತ್ತು ಲೇಯರ್ 1ಗೆ ಬಂದು ನೀವು ಜಸ್ಟು ಅಪ್ಲೈ ಮಾಡೋಕ್ಕೆ ಫೋರ್ಗ್ರೌಂಡ್ ಕಲರ್ ಅಪ್ಲೈ ಮಾಡಬೇಕು ಅಂದರೆ ಆಲ್ಟ್ ಮತ್ತು ಬ್ಯಾಕ್ ಸ್ಪೇಸನ್ನು ಕ್ಲಿಕ್ ಮಾಡಲೇಬೇಕು. ಈಗ ಬಂದಿದೆ. ಡಿಸೆಲೆಕ್ಟ್ ಮಾಡೋಕ್ಕೆ Ctrl+D ಮಾಡಿ. ನೀವು ಗಮನಿಸಿ, ಇದು ಹಳೇದು, ಇದು ಆಫ್ಟರ್ ದ ಪ್ರೊಸೀಜರ್ನ ಮಾಡಿದ್ಮೇಲೆ ಬಂದಿರತಕ್ಕಂಥ ಕ್ವಾಲಿಟಿ. ಲುಕ್ ಅಟ್ ದ ಶಾರ್ಪ್ನೆಸ್ ನೋಡ್ರಿ, ಎಷ್ಟು ಶಾರ್ಪ್ ಆಗಿದೆ. ನೀವು ಎಂಥ ಒಂದು ಲೋಗೋ ಕೊಟ್ಟರು ಕೂಡ ವಿತ್ ದಿಸ್ ಪ್ರೊಸೀಜರ್ ಎಷ್ಟು ಶಾರ್ಪಾಗಿ ನೀವು ತೆಗೆದುಕೊಂಡು ಬರ್ಬೋದು. ಮತ್ತು ಇನ್ನೊಂದು ಯಾವುದಿದೆ ನೋಡೋಣ. ಈಗ ಅಡಿಡಾಸ್ ಆಯಿತು, ಇನ್ನೊಂದು ಯಾವುದಾಯಿತು, ಕೊಕ್ಕೋ ಕೋಲಾನ ಒಂದು ಸತಿ ನೋಡೇ ಬಿಡೋಣ. ಅತ್ತಾಗೆ ನೋಡಿ, ಕೊಕ್ಕೋ ಕೋಲಾ ದೊಡ್ಡದು ಮಾಡ್ತೀನಿ, ಹೆಂಗಿದೆ
ಅಯ್ಯಯ್ಯಪ್ಪ ಸ್ನೇಹಿತರೆ, ಹಿಂಗಿದೆ ನೋಡಿ ಇದು. ಓಕೆ, ಸೊ ಹಿಂಗಿರೋದನ್ನು ಈಗೇನು ಮೊದಲನೇ ಕೆಲಸ ಏನು, ಕಂಟ್ರೋಲ್ ಆಲ್ಟ್ ಐ ಅನ್ನು ಕ್ಲಿಕ್ ಮಾಡಿ ಇಮೇಜ್ ಸೈಜ್ಗೆ ಹೋಗಿ ಪಿಕ್ಸೆಲ್ಸ್ನಲ್ಲಿದೆ ಏನು ಬಿಡ್ತಿದೆ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಆ್ಯಂಡ್ ಓಕೆ ಮಾಡಿ, ಕಂಟ್ರೋಲ್ 0 ಮಾಡಿ. ನಿಮಗೆ ಬರುತ್ತೆ. ಆದರೂ ಸಹ ನಮಗೆ ಸಮಾಧಾನವಾಗಿಲ್ಲ ಅಂದಾಗ ನಾವೇನು ಮಾಡ್ತೀವಿ, ಕಂಟ್ರೋಲ್ J ಮಾಡಿ, ಡೂಪ್ಲಿಕೇಟ್ ಲೇಯರ್ ಬರುತ್ತೆ, ಫಿಲ್ಟರ್ಗೆ ಹೋಗಿ, ಬ್ಲರ್ಗೆ ಹೋಗಿ, ಗಾಸಿಯನ್ ಬ್ಲರ್ಗೆ ಹೋಗಿ, ಬ್ಲರ್ ಕೊಡಿ ಒಂಚೂರು. ಬ್ಲರ್ ಕೊಟ್ಟ ಮೇಲೆ ಕಂಟ್ರೋಲ್ ಶಿಫ್ಟ್ U ಮಾಡಿ. ಯಾಕಂತ ಹೇಳಿದ್ರೆ ನಾವು ವರ್ಕ್ ಮಾಡೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್, 2 ಕಲರ್ಸ್ ಇದ್ದರೆ ಮಾತ್ರ ಅದು ನಾವು ಅಂದ್ಕೊಂಡಂಗೆ ಕ್ಲೀನಾಗಿ ಡೀಟೇಲ್ ಆಗಿ ಬರುತ್ತೆ. ಈಗ ಇದು ಗ್ರೇನಲ್ಲಿದೆ, ಹಿಂದುಗಡೆ ವೈಟ್ ಇದೆ. ಸೊ ದಿಸ್ ಗ್ರೇ ಬಿಕಮ್ಸ್ ಡಾರ್ಕ್ ವಿಚ್ ಈಸ್ ಬ್ಲ್ಯಾಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಬಿಕಮ್ಸ್ ಫುಲ್ ವೈಟ್ ಯೂಸಿಂಗ್ ಯಾವುದೋ ಕಂಟ್ರೋಲ್ M ಅನ್ನು ನೀವು ಕ್ಲಿಕ್ ಮಾಡಿ ಈ ಶ್ಯಾಡೋವನ್ನು ಕ್ಲಿಕ್ ಮಾಡ್ತಾ ಬಂದರೆ ಟುವರ್ಡ್ಸ್ ನಿಮ್ಮ ರೈಟ್ ಸೈಡು ಡಾರ್ಕ್ ಬಿಕಮ್ಸ್ ಡಾರ್ಕರ್ ಆ್ಯಂಡ್ ಹೈಲೈಟ್ಸನ್ನು ಮೂವ್ ಮಾಡ್ತಾ ಬಂದರೆ ವೈಟ್ ಬಿಕಮ್ಸ್ ಬ್ರೈಟೆಸ್ಟ್. ಸೊ ಇದು ಒಂದು ಐಡಿಯಾ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ನೋಡ್ತಾ ಬನ್ನಿ, ಡೀಟೇಲಾಗಿ ಕಾಣಿಸುತ್ತೆ ನಿಮಗೀಗ. ನೋಡಿದ್ರೆ ಸ್ನೇಹಿತರೆ, ಇನ್ನೂ ಒಂಚೂರು ಬೇಕಂತ ಹೇಳಿದ್ರೆ ಹೈಲೈಟ್ಸ್ ಕಮ್ಮಿ ಕೊಟ್ಟು ಬೇಕಾದರೆ ನೋಡಿ, ಈಗ ಕೋಕೋ ಕೋಲಾ ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ. ಬ್ಯೂಟಿಫುಲ್. ಓಕೆ, ನೋಡಿ ಏನು ಕ್ವಾಲಿಟಿ, ಏನು ಶಾರ್ಪ್ನೆಸ್ ಇದೆ ನೋಡಿ ಸ್ನೇಹಿತರೆ, ಬ್ಯೂಟಿಫುಲ್ ಶಾರ್ಪ್ನೆಸ್ಸು. ಹಾಗಿದ್ದಿದ್ದು ಹೇಗಿತ್ತೆ, ಈಗ ಹೇಗೆ ಬಂದಿದೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಂಡ್ ಕಲರ್ ನೀವು ಅಗೇನ್ ಸೇಮ್ ಪ್ರೊಸೀಜರು, ಅದು ರೆಡ್ ಕಲರ್ ಇದೆಯಲ್ಲ, ಸೊ ಅದನ್ನು ಮಾಡೋಕ್ಕೂ ಮುಂಚೆ ನೀವೇನು ಮಾಡಬೇಕು, ಫಸ್ಟು ಸೆಲೆಕ್ಟ್ ಕಲರ್ ರೇಂಜ್ಗೆ ಹೋಗಿ ಇದನ್ನು ಕ್ಲಿಕ್ ಮಾಡಿ ಬ್ಲ್ಯಾಕ್ ಮೇಲೆ ಓಕೆ ಮಾಡಿ, ಅದು ಸೆಲೆಕ್ಟ್ ಆಗಿದೆ. ಆ್ಯಂಡ್ ಗೋ ಬ್ಯಾಕ್ ಟು ಬ್ಯಾಕ್ಗ್ರೌಂಡ್, ವಿಸಿಬಿಲಿಟಿ ಆಫ್ ಮಾಡಿ ಮೊದಲನೇ ಲೇಯರ್ದು. ಆ್ಯಂಡ್ ನೋಡ್ಬೋದು ಈ ಕಲರು ಇಲ್ಲಿಗೆ ಬರಬೇಕಂದ್ರೆ ಸೆಟ್ ಫೋರ್ಗ್ರೌಂಡ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಇದ್ರದ್ದು ಐ ಡ್ರಾಪರ್ ಟೂಲ್ ಆ್ಯಕ್ಟಿವ್ ಇರುತ್ತೆ, ಅದು ಜಸ್ಟ್ ರೆಡ್ ಕಲರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇ ಬಣ್ಣ ಇಲ್ಲಿ ಚೂಸ್ ಆಗುತ್ತೆ. ಓಕೆ ಮಾಡಿ, ಆ ಬಣ್ಣ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಆ್ಯಂಡ್ ಲೇಯರ್ 1ಅನ್ನು ವಿಸಿಬಿಲಿಟಿ ಆನ್ ಮಾಡಿ, ಲೇಯರ್ 1ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿರೋ ಕಲರನ್ನು ಇಲ್ಲಿಗೆ ಅಪ್ಲೈ ಮಾಡೋಕ್ಕೆ ಶಾರ್ಟ್ಕಟ್ ಕೀ ಬಂದು ಆಲ್ಟ್ ಬ್ಯಾಕ್ ಸ್ಪೇಸ್. ನೋಡ್ಬೋದು ಈಗ ಕ್ವಾಲಿಟಿ ಯಾವ ರೇಂಜಿಗೆ ಇದೆ ಅಂತ, ಎಲ್ಲಿದ್ದ ಕ್ವಾಲಿಟಿ ಯಾವ ಥರ ಬಂದಿದೆ. ಜಸ್ಟ್ ಇಮ್ಯಾಜಿನ್. ಐ ವಿಲ್ ಶೋ ಯು, ಹಿಸ್ಟ್ರಿ ಚೆಕ್ ಮಾಡ್ತೀನಿ ನೋಡಿ ಹೇಗಿತ್ತು ಇಮೇಜು ಅನ್ನೋದು. ಇದು ಇಮೇಜು, ಇದು ಇದ್ದಿದ್ದು ಈ ಥರ ಇದ್ದಿದ್ದು ಇಮೇಜು ಈ ಥರ ಆಗಿದೆ. ಸೊ ಎಲ್ಲಿಂದ ಇಮೇಜನ್ನು ಎಲ್ಲಿವರೆಗೂ ತೊಗೊಂಡೋಗ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯೂಸಿಂಗ್ಸ್ ದ ಸೇಮ್ ಪ್ರಿನ್ಸಿಪಲ್ ನೀವು ಕೂಡ ಮಾಡಿ, ವರ್ಕ್ ಮಾಡಿ ನಮಗೆ ಅಪ್ಲೋಡ್ ಮಾಡ್ಬೋದು, ಅಥವಾ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡ್ಬೋದು. ಸೊ ಹಾಗೆ ನಿಮಗೆ ಈ ಒಂದು ಕ್ಲಾಸ್ ಇಷ್ಟ ಆಗಿದರೆ ದಯವಿಟ್ಟು ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ಮೈಂಡ್ಸೆಟ್ ಇದ್ದರೆ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಬೆನಿಫಿಟ್ ಆಗಿದೆ ಅಂದರೆ ಆಗಿದೆ ಅಂತ ಬರೀರಿ. ಆ್ಯಂಡ್ ಒಂದು ವೇಳೆ ಆಗಿಲ್ಲ, ಇನ್ನೂ ಬೆಟರಾಗಿ ನಾನೇನಾದರೂ ಕಲಿಬೋದು ಅನ್ನೋ ವಿಚಾರ ನಿಮ್ಮಲ್ಲಿದ್ದರೆ ಪ್ಲೀಸ್ ನಮಗೂ ಕೂಡ ಇನ್ಫಾರ್ಮೇಷನ್ ಕೊಡಿ. ಲೈಕ್ ಮಾಡಿ ಇಷ್ಟ ಆಗಿದರೆ, ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ, ಏನೋ ಒಂದು ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.